ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಗೆ, ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಡಬಲ್ ಡಿಗ್ರಿ ನೋಡ್ರಿ ಇದು ನೋಡ್ರಿ ಸಂಪೂರ್ಣವಾಗಿ ಬತ್ತಿ ಹೋದಂಥ ಹಿನ್ನೆಲೆಯಲ್ಲಿ ತಾಲೂಕಾ ಆಡಳಿತವನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ಇವತ್ತೊಂದು ಪ್ರತಿಭಟನೆ ಕರೆ ಕೊಟ್ಟಿದ್ವಿ. ಹೀಗಾಗಿ ಎಲ್ಲ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರು ಸೇರಿಕೊಂಡು ಇವತ್ತು ತಹಶೀಲ್ದಾರ್ ಆಫೀಸಿಗೆ ಬಂದು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ AC ಮೇಡಮ್ ಅವರು ಆಮೇಲೆ ತಹಶೀಲ್ದಾರ್ ಅವರು ಮಾತಾಡೋಕ್ಕೆ ಬಂದು ಒಂದು 5 ನಿಮಿಷ ನಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ಅವರ ವ್ಯವಧಾನ ಕೂಡ ಇರಲಿಲ್ಲ. ನಮ್ಮ ಪ್ರಶ್ನೆಯನ್ನು ಕೇಳಿದಾಗ ಅವರು ಮತ್ತೆ ಅದೇ ಪ್ರಶ್ನೆ ಕೇಳ್ತೀರಿ ಅಂತೇಳಿ ಅವ್ರೇನು ಸಿಟ್ಟು ಮಾಡಿಕೊಂಡು ನಮ್ಮದು ಮೀಟಿಂಗ್ ಐತಿ ಬೇರೆ ಕೆಲಸ ಐತೆ ಅಂತೇಳಿ ಎದ್ದು ಹೋದ್ರು. ಹೀಗಾಗಿ ನಾವು ಏನು ಮಾಡಿದ್ವಪ್ಪ ಅಂತಂದ್ರೆ ಇವತ್ತು ಪ್ರತಿಭಟನೆಯನ್ನು ಕೈಬಿಟ್ಟು ಉಗ್ರವಾದಂಥ ಹೋರಾಟವನ್ನು ನಾಳಿನ ದಿವಸ ಚಿಕ್ಕಪಡಸಲಗಿ ಬ್ಯಾರೇಜ್ ಹತ್ರ ಕೈಗೊಂಡಿದ್ದೀವಿ. ಎಲ್ಲ ತಾಲೂಕಿನ ಎಲ್ಲ ರೈತರು ಆ ಒಂದು ಇದರಲ್ಲಿ ಭಾಗವಹಿಸ್ತಾರ. ಉಗ್ರವಾದಂಥ ಹೋರಾಟ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಜಮಖಂಡಿ ತಾಲೂಕಿಗೆ ಬಹಳ ಒಂದು ಏನಪ್ಪ ಅಂದ್ರೆ ನೀರಿಂದ ಅಭಾವ ಐತಿ. ಇವತ್ತು ಪ್ರತಿಯೊಂದು ಏನಪ್ಪ ಅಂದ್ರೆ ದನಕರುಗಳು ಇವತ್ತು ನೀರಿಲ್ದ ಪರಿತಪಿಸುವಂಥ ಒಂದು ಪರಿಸ್ಥಿತಿ ಬಂದೈತಿ. 2 ತಿಂಗಳಿಂದ ಈ ಒಂದು ಜಮಖಂಡಿ ತಾಲೂಕು ಕೃಷ್ಣಾ ನದಿ ಒಳಗೆ ನೀರಿಲ್ಲ. ಆ ನೀರಿಲ್ಲದ ಸಾಕಷ್ಟು ಇವ್ರಿಗೆ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಅದು ಆಗಲೂ ಕೂಡ ಇವತ್ತಿನ ದಿವಸ ಕೂಡ ಒಂದು ಸಮರ್ಪಕವಾದಂಥ ಒಂದು ಸರಿಯಾದ ಉತ್ತರವನ್ನು ಕೂಡ ಅವರು ಕೊಡಲಿಲ್ಲ. ನಮಗೆ ಮತ್ತೆ ಒಂದು ತೇಪೆ ಹಚ್ಚುವಂಥ ಕೆಲಸ ನಾವು ಸಭೆ ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂತ ಹೇಳಿದರು. ಸಭೆ ಮಾಡೋದ್ರಿಂದ ನೀರು ಸಿಗೋದಿಲ್ಲ. ಪ್ರತಿಯೊಂದು ಹಳ್ಳಿಗೂ ಕನಿಷ್ಠ 2 ರಿಂದ 3 ಟ್ಯಾಂಕರ್ಗಳು ಬೇಕು. ನೀರಿನ ಸೋರ್ಸ್ ಎಲ್ಲಿ ನೀರು ಐತೆ ಅಲ್ಲಿದೆಲ್ಲ ನೀರು ತೊಗೊಂಡು ಬಂದು ದನಕರುಗಳಿಗೆ ನೀರು ಕೊಡುವಂಥದ್ದು ಆಗಬೇಕು. ಆಮೇಲೆ ಇಲ್ಲಿ ಬೆಳೆ ಪರಿಹಾರ ಕೊಡಬೇಕು. ಬೆಳೆ ಇವತ್ತು ಕಬ್ಬಿನ ಬೆಳೆಗಳು ನಮ್ಮೆಲ್ಲ ಕಬ್ಬಿನ ಬೆಳೆಗಳೆಲ್ಲ ನಾಶ ಆಗಿ ಬೆಳೆ ಹಾನಿ ಆಗ್ಲಾಗ್ತೈತಿ. ಅದಕ್ಕೂ ಕೂಡ ಪರಿಹಾರ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಅಲ್ಲಿವರೆಗೆ ಉಗ್ರವಾದಂಥ ಹೋರಾಟವನ್ನು ಚಿಕ್ಕಪಡಸಲಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ರೈತ ಮುಖಂಡರು ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇಲ್ಲಿ ತಾಲೂಕಾ ಅಧಿಕಾರಿಗಳ ಮೇಲೆ ಸರಿಯಾದ ಕ್ರಮ ಆಗುವವರೆಗೂ ಕೂಡ ನಾವು ಬಿಡೋದಿಲ್ಲ. ಆ ಸಭೆಯಲ್ಲಿ DC ಅವರು ಮತ್ತು ಉಸ್ತುವಾರಿ ಮಂತ್ರಿ ಬಂದರೆ ಮಾತ್ರ ಆ ಪ್ರತಿಭಟನೆಗೆ ಒಂದು ಸರಿಯಾದ ಉತ್ತರ ಕೊಟ್ಟರೆ ಮಾತ್ರ ನಾವು ಪ್ರತಿಭಟನೆಯನ್ನು ಹಿಂತಕ್ಕೊಳ್ತೀವಿ. ಇಲ್ಲ ಅಂತಂದರೆ ಆ ಪ್ರತಿಭಟನೆಯನ್ನು ಕೂಡ ನಾವು ಹಿಂತಕ್ಕೊಳ್ಳೋದಿಲ್ಲ. ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಅವಕಾಶ ಕೊಡ್ತೀರಾ ಕೊಡ್ರಿ. ನಮಗೆ ಖಾಲಿ ಆತ್ ನೀರ. ನಿಮಗ ದಂಡಾಧಿಕಾರಿಗಳು ನೀವಾಗ್ಲಿ SC ಮೇಡಮ್ ಆಗ್ಲಿ ನಿಮ್ಗೇನ ಆ ವಿಚಾರ ಅದ್ರ ಬದಲು ಇದ್ದಿದ್ದಿಲ್ಲ. ಆ ನೀರು ನಮ್ಗೆ ಪೂರ್ಣ ಜೂನ್ ಜುಲೈವರೆಗೂ ನಮಗೆ ನೀರು ಆಕೈತೆ ಅನ್ನುವಂಥದ್ದು ನಿಮ್ಗೆ ಅದು ರಿಪೋರ್ಟ್ ಇತ್ತಾನ? ಅಂದ್ರೆ ಯಾವ ಆಧಾರ ಇಟ್ಕೊಂಡು ನೀವು ಆ ಕಾಲುವೆಗೆ ನೀರು ಹರಿಸಿರಿ ಒಪ್ಕೋತೀವಿ ನಾವು. ನಮಗೆ ನೀರು ಶಾರ್ಟೇಜ್ ಆಯ್ತು, ಸಾಕಷ್ಟು ಬೆಳೆ ಹಾನಿ ಆಯ್ತು. ಹಾನಿಯನ್ನ ನಮಗೆ ಕೊಡಂತವ್ರ ಒಂದೇ ಪ್ರಶ್ನೆ ಅದು ಅವ್ರು ಹೇಳಿ ಎಷ್ಟೋ ಬೇಡಿಕೆ ಇಟ್ಟಿರುತ್ತೆ. ಈಗ 2-3 ದಿನದಾಗ ಬರ್ತಾವ ಅಂತೇಳಿ. ಇನ್ನೊಂದೇನು ಹಿಪ್ಪರಿಗೆ ತಗೋನು ಏನು ಜಾರಿ ಮಾಡಿ ನೋಟಿಸನ್ನು ಜಾರಿ ಮಾಡಿದ ತಕ್ಷಣ ಆವಾಗಲೇ ನಮಗೆ ಸುಮಾರು ಒಂದು 5-6 ದಿನದಾಗ ಅಂತಂದ್ರೆ ನಮಗೆ ಎರಡು ಫ್ಯಾಕ್ಟ್ರಿಗಳಿಂದ ಸ್ಟೇ ಬಂದಿದೆ. 2 ಫ್ಯಾಕ್ಟ್ರಿಗಳು ಸ್ಟೇ ಇದೆ. ನೀರಾಣಿ ಹೊತ್ತು 0 ಆಗಿದೆ. ಹೀಗಾಗಿ ಅದು ಸ್ಟೇ ಇದ್ದದಕ್ಕೆ ನಮ್ಮ ಪ್ರೊಸೆಸ್ ಸ್ಟಾಪ್ ಆಯಿತು. ರೆವೆನ್ಯೂ ರಿಕವರಿ ಸ್ಟಾಪ್ ಆಗಿದೆ. ಇಲ್ಲ ಸರ್, ಒಂದು ಎಷ್ಟು ಕೋಟಿ ಆಯಿತು ಬಾಕಿ? ಎಷ್ಟು ಕೋಟಿ ಬಾಕಿ ಇತ್ತು?
ಇಲ್ಲ ತಾವು ಹೇಳ್ಯಾರಿ ವಿಷಯ ನಮ್ಗೆ ಆದೇಶ ಕೊಟ್ಟಾರು. ಜಮಖಂಡಿ ನೋಡಿ, ಜಮಖಂಡಿ ಒಳಗೆ 109 ಕೋಟಿ ಏನಿತ್ತು. ಈಗ ಸದ್ಯಕ್ಕೆ 32 ಸಮಥಿಂಗ್ ಉಳಿದೈತೆ, ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ, ಬಟ್ ಫೋನ್ಯಾಗ ತೊಗೊಂಡಿದ್ದು. ಆಮೇಲೆ ಪ್ರಭುಲಿಂಗೇಶ್ವರದ್ದು 20 ಕೋಟಿ ಐತಿ, ಅದನ್ನು ಕೂಡ 15 ದಿನದಾಗ ಮುಗಿಸ್ತೇನೆ ಅಂತಂದ್ರೆ ಅವರು. ಅದು ನೀರಾವರಿ ನಿಲ್ಲ, ಇಷ್ಟಕ್ಕೂ ಮಾಹಿತಿ ಬಂದಿತ್ತು. ನೋಡ್ರಿ ನೋಡ್ರಿ ಅವರು ನಮಗೆ ನೋಟಿಸ್ ಕೊಟ್ಟು ನೀವು ರಿಕವರಿ ಮಾಡೋದು ನಮಗೆ ನಮಗೆ ನೋಟಿಸ್ ಕೊಟ್ಟಿವಿ. ಆ ನೋಟಿಸ್ ಕೊಟ್ಟ ಮೇಲೆ ಅವ್ರು ಸ್ಟೇ ಹೋದ್ಮೇಲೆ ಹೈಕೋರ್ಟ್ನಾಗ ಯಥಾರ್ಥಂದ್ರೆ ನಾವೇನು ಮುಂದುವರೆಯಕ್ಕೆ ಬರಂಗಿಲ್ಲ. ಅದನ್ನೇ ಡಿ ಸಿ ಅವರಿಗೆ ಮತ್ತು ನಾವು ಸಿವಿಲ್ ಕಮಿಷನರ್ಗೆ ರಿಪೋರ್ಟ್ ಮಾಡಿದ್ದೀವಿ. ಆದರೂ ಕೂಡ ಒಂದು ರಿಪೋರ್ಟ್ ತೊಗೊಂಡೇವು ನಾವು. ಅದರೊಳಗೆ ಹೆಚ್ಚು ಕಡಿಮೆ ಒಂದು 70% ಆಲ್ಮೋಸ್ಟ್ ಹೋದೈತೆ. ಇನ್ನು ನೋಟಿಸ್ನು ಅಲ್ಲಿ ನಮ್ಗೆ ಅನ್ಸಲ್ಲ ನೀವು ಅಧಿಕೃತವಾಗಿ ನಿಮ್ಗೆ ಇಷ್ಟ ನಾವು ಬೇಕಾದ್ರೆ ಮಾತಾಡ್ಕೊಂಡ್ ಬನ್ನಿ. ಅಧಿಕೃತವಾಗಿ ಇಷ್ಟ ಕೊಟ್ಟು ಬಾಕಿ ಐತನೋ ಅಂತ ಹೇಳಿ ಸುಮ್ಮನೆ ಅವ್ರ ಫೋನ್ ಮಾಹಿತಿ ತೊಗೊಂಡಿದ್ರೆ ಅಧಿಕೃತ ಮಾಹಿತಿ ಬಿಲ್ ಕೊಡಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಮತ್ತೀಗೂ ಯಾರಿಗಾಗಿ ನಾವು ಹೋರಾಟ ಮಾಡ್ತೀವಿ? ದಯವಿಟ್ಟು ನೋಡಿ, ಒಂದ್ ನಿಮಿಷ ನೀವು ಯಾವ್ದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಅವ್ರ ಜೊತೆ ವಾಗ್ವಾದ ಮಾಡ್ಬೇಡ್ರಿ, ಏನು ಚರ್ಚೆ ಮಾಡ್ಬೇಡ್ರಿ. ಯಾಕಂದ್ರೆ ಅವರು ನಮ್ಮ ತಪ್ಪನಾಕತ್ತಾರ. ಒಂದ್ ನಿಮಿಷ, ಅವರು ನಮ್ಮ ತಪ್ಪನಾಕತ್ತಾರ. ನಾವೇನ್ ತಪ್ಪು ಮಾತಾಡಿ ಹೇಳ್ರಿ, ಮಾತಾಡಬೇಡ್ರಿ. ಈಗ ಒಂದು ಕುಂಡಸ್ರಿ ಮೇಡಮ್ ಮಾತಾಡಿ ಮೇಡಮ್ ಕಳ್ಸುತ್ತಾರೆ. ಕುಂಡ್ರಿ ಇದು ಹೋರಾಟ ಗೊತ್ತೈತಿ. ಹಲೋ ಒಂದು 2 ವಿಷಯ ಓ ಯಾಕಪ್ಪ